ನಾಳೆ ಆನಗಲ್ ಏನಾದ್ರು ಮೀಸಲಾತಿ ನಾನಂತೂ ನನ್ನ ಹೆಂಡತಿಗೆ ನಿಲ್ಸಲ್ಲ. ಬಹುತೇಕವಾಗಿ MLA ಅವರ ಪತ್ನಿ ಆಗಿರ್ಬೋದು, MLA ಅವರ ಸಂಬಂಧಿಕರಾಗಿರ್ಬೋದು, ಇಂಥವ್ರಿಗೆ ರಿಸರ್ವೇಶನ್ ನಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅಧಿಕಾರ ಹೋಗುತ್ತೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನ್ ಸಿಗುತ್ತೆ? ಈಗಾಗಲೇ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ರಿಸರ್ವೇಶನ್ ಇದೆ. ಅವ್ರನ್ನ ಅಂಕಿ ಸಂಖ್ಯೆ ತೆಗೆದುಕೊಂಡ್ರೆ ಬರೀ ಕಾರ್ಯಕರ್ತರಿಗೆ ಕುಟುಂಬಸ್ಥರಿಗೆ ಆಗ್ತದೆ ಆ ಸ್ಥಾನಗಳು. ಅಲ್ಲಲ್ಲ, ಈಗ ಸಾಮಾನ್ಯ ಮಹಿಳೆಯರಿಗೆ ನಿಮ್ಮ ಅಕ್ಕಪಕ್ಕ ಕುಂತಿರೋರಿಗೆ ಯಾವ ಸ್ಥಾನ ಅಲ್ಲಲ್ಲ, ಈಗ ಏನಿದೆ ನಿಮ್ಗೆ ಹೇಳ್ತೀನಿ. ಒಂದು ಕ್ಷೇತ್ರ ಅಂತ ಬಂದಾಗ MLA ಆಗ್ತಕ್ಕಂಥವ್ರು ಮಹಿಳಾ ನಾಯಕತ್ವ ಸಂಖ್ಯೆ ನಮ್ಗೆ ಎಷ್ಟು ಬೇಕು? ಒಂದು 4-5 ಜನ ಆದರೂ ಆ ಪ್ರತಿಭಾವಂತ ಮಹಿಳಾ ಮುಂದೆ ಬಂದರೆ ಸಾಕು. ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾಗ್ತದೆ, ಇವತ್ತು 300-400 ಜನನ ಹುಡುಕ್ಬೇಕು ನಾವು ತಾಲೂಕಿನಲ್ಲಿ ಸ್ಥಳೀಯ ಸಂಸ್ಥೆ ಬಂದಾಗ. ಆಮೇಲೆ ಸ್ಥಳೀಯ ಎಷ್ಟು ಸಣ್ಣ ಚುನಾವಣೆ ಅಷ್ಟು ವೈಯಕ್ತಿಕ ಚುನಾವಣೆ, ಅದು ಪಕ್ಷದ ಚುನಾವಣೆ ಆಗೋದಲ್ಲ. ಅಲ್ಲಿ ಅವಾಗ ಏನಾಗ್ತದೆ, ಯಾರು ಅಲ್ಲಿ ಪ್ರಬಲ್ ಇದ್ದಾನೆ ಅವೇನಾದರೂ ಅಲ್ಲಿ ಸ್ಪರ್ಧೆ ಮಾಡೋಕ್ಕೆ ಆಸೆ ಹೊಂದಾಗ ಅದು ಮೀಸಲಾತಿ ಬರದೇ ಇದ್ದಾಗ ಕುಟುಂಬದವರು ಸ್ಪರ್ಧೆ ಮಾಡ್ತಕ್ಕಂಥದ್ದು ಇದು ನಾವೆಲ್ಲ ನೋಡಿದ್ದೇವೆ. ಆದರೆ ಇದು ವಿಧಾನಸಭೆ ಲೋಕಸಭೆಗೆ ಬಂದಾಗ ಆ ರೀತಿ ಆಗೋದಿಲ್ಲ. ಯಾರು ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಯಾರು ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿದ್ದಾರೆ, ಹಂತ ಹಂತವಾಗಿ ತಮ್ಮ ನಾಯಕತ್ವವನ್ನು ಬೆಳೆಸ್ಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ತಿರೋದು. ಆ ಮಟ್ಟಕ್ಕೆ ನಾನಂತೂ ಭದ್ರಿದ್ದೀನಿ. ನಾಳೆ ಆನಗಲ್ ಏನಾದರೂ ಮೀಸಲಾತಿ ಅಂದರೆ ನಾನಂತೂ ನನ್ನ ಹೆಂಡ್ತಿಗೆ ನಿಲ್ಲಿಸಲ್ಲ. ಇಲ್ಲಿದ್ದಾರೆ ನಮ್ಮ ಮಹಿಳಾ ನಾಯಕರು, ಇವರಲ್ಲೇ ಒಬ್ಬರು ಯಾರಾದರೂ ಮುಂದೆ ಬಂದು ನಿಲ್ತಾರೆ. ಆ ನಾಯಕತ್ವ ನಮ್ಮ ಪಕ್ಷ ಬೆಳೆಸ್ತೈತೆ. ಈ ಸಂಶಯಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡ್ರಿ. ಬಹುತೇಕ ರಾಜಕಾರಣಿಗಳು ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅವರ ಫ್ಯಾಮಿಲಿಯವ್ರನ್ನ ಈಗಾಗಲೇ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನೀವು ಮಾಡಿರಲಿಲ್ಲ? ಅಲ್ಲ, ನಾನಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರು ಮಾಡಿದ್ದಾರೆ ಹೇಳ್ರಿ, ಒಂದು ಉದಾಹರಣೆ ಕೊಡ್ರಿ. ನಮ್ಮ ಜಿಲ್ಲೆಯಲ್ಲಿ ನಾವು 6 ಜನ ಶಾಸಕರು, ಯಾರನ್ನೂ ಕೂಡ ನಾವು ಪಕ್ಷದ ಸಂಘಟನೆಯಲ್ಲಿ ನಮ್ಮ ಕುಟುಂಬಸ್ಥರ ಮಹಿಳಾ ಅವ್ರನ್ನ ಮುಂದೆ ಮಾಡ್ತಾ ಇಲ್ಲ. ಮೊನ್ನೆ ನಮ್ಮ ಮಹಿಳಾ ದಿನಾಚರಣೆ ಮಾಡಿದಾಗ ಭಾಳ ಒತ್ತಾಯ ಮಾಡಿದ್ರು, ನನ್ನ ಹೆಂಡತಿ ನಾ ಕರ್ಕೊಂಡು ಹೋಗಲಿಲ್ಲ. ಮತ್ತು ಅವಳಿಗೆ ಇಂಟ್ರೆಸ್ಟ್ ಬಂದುಬಿಟ್ರೆ ನಾನೆಲ್ಲಿ ಹೋಗಲಿ. ಆಮೇಲೆ ಅದಕ್ಕೆ ಮನೆಗೆ ಕೂತ್ಕೊಂಡ್ಬಂದೆ. ಇನ್ನೊಂದು ವಿಚಾರ ಹೇಳಕ್ಕೆ ನಾನು ಮರ್ತೋದೆ. ಇವತ್ತಿನ UP CM ನಿನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡಿದ್ದಾರೆ. ಯಾರು? ಯೋಗಿ ಆದಿತ್ಯನಾಥ್ ಅವರು 2010ರಲ್ಲಿ ಈ ಬಿಲ್ ಮಂಡನೆ ಆದಾಗ ಅವರು ಸಂಸದರು, ಹಿ ವಾಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವಾಗ ಅವ್ರು ಏನು ಹೇಳ್ತಾರೆ, ಇದರ ಅವಶ್ಯಕತೆ ಇಲ್ಲ, ಮಹಿಳೆಯರು ಮನೆಯ ಜವಾಬ್ದಾರಿ ಹೊತ್ಕೊಳ್ಬೇಕು, ಅವ್ರು ಇಲ್ಲೆಲ್ಲ ಬಂದು ಕೊಡಕತ್ತಾರೆ, ಮನೆಗಿನ ಜವಾಬ್ದಾರಿ ಯಾರು ನೀಗಿಸ್ತಾರೆ, ಆಗಬಾರ್ದು ಇದು ಮೀಸಲಾತಿ ಅಂತ ಹೇಳಿದವ್ರು ಯಾರು? ಯೋಗಿ ಆದಿತ್ಯನಾಥ್. ಇವತ್ತು ನೋಡ್ರಿ ಯಾವ ರೀತಿ ಮಾತಾಡ್ತಾರೆ. ಎಲ್ಲಿ ರಾಜಕೀಯ ಲಾಭ ಐತಿ ಅಲ್ಲಿ ಸಹಾನುಭೂತಿ ತೋರಿಸೋದು, ಎಲ್ಲಿ ಕೈ ಬಿಟ್ಟು ಹೊಂಡ್ತು ಅಲ್ಲಿ ಬ್ರೇಕ್ ಹಾಕೋದು. ಭಾಳ ಎಕ್ಸ್ಪರ್ಟ್ ಇವರೆಲ್ಲ. ಬಿಜೆಪಿ ಅವರು ಹೇಳ್ತಾರೆ ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ರೆ ನೀವು ಅಂತ ಆರೋಪ ಮಾಡ್ತಾರೆ.